ಕಾರ್ಮಿಕರ ಪಾಲಿಗೆ ಸಂಜೀವಿನಿ ಎನಿಸಿರೋ ಹೈಟೆಕ್ ಸಂಚಾರಿ ಆರೋಗ್ಯ ಘಟಕಗಳಿಗೆ ರಾಜ್ಯಾದ್ಯಂತ ಉತ್ತಮ ಸ್ಪಂದನೆ ದೊರಕಿದೆ. ಈ ಹೈಟೆಕ್ ಸಂಚಾರಿ ಆರೋಗ್ಯ ಘಟಕ ಪ್ರತಿದಿನ ಒಂದು ಗ್ರಾಮ ಪಂಚಾಯಿತಿ ಅಥವಾ ಗ್ರಾಮಗಳ ವ್ಯಾಪ್ತಿಗೆ ಹೋಗ್ತಾ ಇದೆ. ಕಾರ್ಮಿಕರು ಮತ್ತು ಕುಟುಂಬದವರೆಲ್ಲರೂ ಅವರ ಗ್ರಾಮಗಳಲ್ಲಿ ಉಚಿತವಾಗಿ ಚಿಕಿತ್ಸೆ ಪಡೆಯಬಹುದು. ಈ ಹೈಟೆಕ್ ಸಂಚಾರಿ ಆರೋಗ್ಯ ಘಟಕದಲ್ಲಿ ಶುಗರ್, ರಕ್ತದೊತ್ತಡ, ಥೈರಾಯ್ಡ್ ಸೇರಿದಂತೆ ಹಲವು ಪರೀಕ್ಷೆಗಳನ್ನು ಸ್ಥಳದಲ್ಲಿಯೇ ಮಾಡುವ ಸೌಲಭ್ಯ ಇದೆ. ಜೊತೆಗೆ ಈ ಎಲ್ಲಾ ರೋಗಗಳಿಗೂ ಉಚಿತವಾಗಿ ಚಿಕಿತ್ಸೆ, ಔಷಧೋಪಚಾರ ದೊರೆಯಲಿದೆ. ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದ್ರೆ ಅಂತಹ ಕಾರ್ಮಿಕರಿಗೆ ಅಥವಾ ಅವರ ಕುಟುಂಬದವರನ್ನ ಉತ್ತಮ ಆಸ್ಪತ್ರೆಗಳಿಗೆ ರೆಫರ್ ಮಾಡಲಿದ್ದಾರೆ. ಕೊಡಗು ಜಿಲ್ಲೆಯಲ್ಲೂ ಹೈಟೆಕ್ ಸಂಚಾರಿ ಆರೋಗ್ಯ ಘಟಕವು ಕಾರ್ಮಿಕರ ಆರೋಗ್ಯ ಕಾಪಾಡುವಲ್ಲಿ ಯಶಸ್ವಿಯಾಗ್ತಾ ಇದೆ. ಕಟ್ಟಡ ಕಾರ್ಮಿಕರ ಇಲಾಖೆಯಿಂದ ಡಾಕ್ಟರ್ಸ್ ಮತ್ತು ನರ್ಸ್ ಎಲ್ಲ ಬರ್ತಾರೆ. ನಮಗೆ ಏನು ಬೇಕು ಮಾಹಿತಿ ಕೇಳಿಕೊಂಡು ನಮಗೆ ಒಂದು ಗಾಯದ ಆಯಿಂಟ್ಮೆಂಟ್ ಆಗಲಿ ಮತ್ತು BP ಶುಗರ್ ಆಗಲಿ ಮತ್ತು ಯಾವುದೇ ಒಂದು ಇದಾದರೂ ಕೇಳಿಬಿಟ್ಟು ನಮಗೆ ಕೊಡ್ತಾರೆ. ಮತ್ತು ಟಾನಿಕ್ಕು ಇದೆಲ್ಲ ಬೇಕು ಅಂದರೆ ಕೊಡ್ತಾರೆ. ಮತ್ತು ಕಿಟ್ಟೆಲ್ಲ ಕೊಟ್ಟಿದ್ದಾರೆ. ನಮಗೆ ಆರೋಗ್ಯ ಇಲಾಖೆಯಿಂದನೇ ಕಿಟ್ ಕೊಟ್ಟಿದ್ದಾರೆ. ಇಲಾಖೆಯಿಂದನೇ ಕೊಟ್ಟು ಕಳಿಸಿದ್ದಾರೆ. ನಮ್ಮನ್ನ ಫೋನ್ ಮಾಡಿ ಕರೆದು ಕೊಟ್ಟಿದ್ದಾರೆ. ನಮ್ಗೆ ಯಾವುದೇ ಥರದ ಇದುವೆ ನಮಗೆ ಮೋಸ ಆಗಿಲ್ಲ, ನಮಗೆ ಸಿಕ್ಕಿದೆ. ಮತ್ತು ಕಟ್ಟಡ ಕಾರ್ಮಿಕರ ಆಫೀಸಿಂದ ನಮಗೆ ಸುಮಾರು ಸೌಲಭ್ಯ ಕೊಟ್ಟಿದ್ದಾರೆ. ಲೋನ್ ಕೊಟ್ಟಿದ್ದಾರೆ, ಟ್ರೈನಿಂಗ್ ಕೊಟ್ಟಿದ್ದಾರೆ. ಮತ್ತು ನಮಗೇನು ಬೇಕು ವಸ್ತುಗಳು, ಕಟ್ಟಿಂಗ್ ಮಿಷಿನ್ ಆಗಲಿ ಇಂಥದ್ದೆಲ್ಲ ಕೊಟ್ಟಿದ್ದಾರೆ. ತಿಂಗಳಿಗೊಮ್ಮೆ ಬಂದು ನಮಗೆ ಚೆಕಪ್ ಮಾಡಿ BP ಶುಗರು ಮಾತ್ರೆ ಏನು ಬೇಕು ಕೊಡ್ತಾರೆ. ಕೆಲಸ ಮಾಡೋ ಜಾಗದಲ್ಲಿ ನಮಗೆ ಮೈಕೈ ನೋವಾಗಲಿ ಇದಕ್ಕಾಗಲಿ ನಾವು ಟ್ಯಾಬ್ಲೆಟ್ ತೊಗೊಂಡು ಹೋಗ್ತೀವಿ, ಕೊಡ್ತಾರೆ. ಕೇಳಿದ್ರು ಕೊಡ್ತಾರೆ. ತೊಗೊಂಡೋಗಿ ಕೆಲಸ ಮಾಡೋ ಜಾಗದಲ್ಲಿ ಇಟ್ಟಿರ್ತೀವಿ. ಅವರೇನಾದರೂ ಅಲ್ಲಿ ಅಕ್ಕಪಕ್ಕ ಕೆಲಸ ಮಾಡೋರು ಇದ್ದರೆ, ನಮ್ಮ ಜೊತೆಯಲ್ಲಿ ಒಟ್ಟುಗೂಡಿ ಕೆಲಸ ಮಾಡೋರು ಇದ್ದರೆ ಏಟಾದರೆ ಅವ್ರಿಗೆಲ್ಲ ಕೊಡ್ತೀವಿ. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಿಂದ ಸಂಚಾರಿ ಆರೋಗ್ಯ ಘಟಕವನ್ನು, ಹೈಟೆಕ್ ಸಂಚಾರಿ ಆರೋಗ್ಯ ಘಟಕವನ್ನು ಈಗಾಗಲೇ ನಿರ್ಮಾಣ ಮಾಡಿರೋಂಥದ್ದು ನೋಡ್ಬೋದು. ನಾವೀಗ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ತೊರೆನೂರು ಗ್ರಾಮದಲ್ಲಿ ಇದ್ದೇವೆ. ತೊರೆನೂರು ಗ್ರಾಮದಲ್ಲಿ ಇವತ್ತು ಸಂಚಾರಿ ಆರೋಗ್ಯ ಘಟಕ ಬಂದು ಕಾರ್ಮಿಕರ ಆರೋಗ್ಯವನ್ನು ಚೆಕ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಕಳೆದ 5-6 ತಿಂಗಳ ಹಿಂದೆ ಇದ್ದಂತಹ ಆರೋಗ್ಯ ಘಟಕ ಏನಿತ್ತು ಅದನ್ನು ಈಗ ಒಂದಷ್ಟು ಹೈಟೆಕ್ ಆರೋಗ್ಯ ಘಟಕವನ್ನಾಗಿ ಮಾಡಿ ಚಿಕಿತ್ಸೆಯನ್ನು ಕೊಡ್ತಿರೋವಂಥದ್ದು. ಒಳಭಾಗಕ್ಕೆ ನಾವು ಹೋದರೆ ನೋಡ್ಬೋದು, ಒಬ್ಬರು MBBS ಡಾಕ್ಟ್ರು ಕೂಡ ಇರ್ತಾರೆ, ಹಾಗೆ ಸ್ಟಾಫ್ ನರ್ಸ್ಗಳಿರ್ತಾರೆ. ಅವರೆಲ್ಲರೂ ಕೂಡ ಇಲ್ಲಿ ಬರುವಂತಹ ಏನು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿದ್ದಾರೆ ಅವರಿಗೆ ಚಿಕಿತ್ಸೆಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. BP ಅಥವಾ ಬ್ಲಡ್ ಚೆಕಪ್ ಆಗಿರ್ಬೋದು, ಶುಗರ್ ಚೆಕಪ್ ಆಗಿರ್ಬೋದು, ಇಂತಹ ಸಾಮಾನ್ಯವಾದಂತಹ ಕಾಯಿಲೆಗಳಿಂದ ಅಂಥವುಗಳನ್ನು ಚೆಕ್ ಮಾಡಿ ಆ ಸ್ಥಳದಲ್ಲೇ ಅವರಿಗೆ ಚಿಕಿತ್ಸೆಯನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಾಗ ಬೇರೆ ಮತ್ತೇನೇನಾದ್ರೂ ರೋಗಿಗಳಿಗೆ ಸಮಸ್ಯೆಗಳಿದ್ದಿದ್ದಾಗಿದ್ದಲ್ಲಿ ಅಂಥವುಗಳನ್ನು ಕೂಡ ಚೆಕ್ ಮಾಡಲಿಕ್ಕೆ ಇದೇ ವಾಹನದಲ್ಲಿ ಲ್ಯಾಬ್ ಕೂಡ ಇದೆ ಅನ್ನೋಂಥದ್ದು. ಅದನ್ನು ಕೂಡ ನಾನು ತೋರಿಸ್ತೇನೆ. ನೋಡ್ಬೋದು ಮುಂಭಾಗದಲ್ಲಿ ಏನಿದೆ, ವಾಹನದ ಮುಂಭಾಗದಲ್ಲಿ ಲ್ಯಾಬ್ ಇರೋಂತಹದ್ದು. ಒಂದು ಕಡೆ ಅವರಿಗೆ ಕೊಡೋಕ್ಕೆ ಬೇಕಾಗಿರುವಂತಹ ಮೆಡಿಸಿನ್ಸ್ ಇದೆ, ಅವೆಲ್ಲವೂ ಕೂಡ ಇಲ್ಲೇ ಸ್ಟೋರ್ ಆಗಿರುತ್ತೆ. ಇಲ್ಲೇ ಅವ್ರನ್ನ ಉಚಿತವಾಗಿ ಕೊಡುವಂಥ ಕೆಲಸನೂ ಕೂಡ ಆಗುತ್ತೆ. ಅದ್ರ ಜೊತೆಗೆ ಮುಂಭಾಗದಲ್ಲಿ ನೋಡಿದ್ರೆ ಒಂದು ಚಿಕ್ಕ ಲ್ಯಾಬ್ ಕೂಡ ಇದೆ. ಆರಂಭದಲ್ಲಿ ಇದು ಇರಲಿಲ್ಲ. ಈಗ ಕಳೆದ ಕೆಲವು ತಿಂಗಳ ಹಿಂದೆ ಈ ಒಂದು ಲ್ಯಾಬನ್ನು ಕೂಡ ಇಲ್ಲಿ ಮಾಡಿರೋವಂಥದ್ದು. ಕೆಲವು ಬ್ಲಡ್ ಚೆಕಪ್ಗಳನ್ನು ಮಾಡೋದಕ್ಕೆ ಅನುಕೂಲ ಕೂಡ ಇದರಲ್ಲಿ ಇದೆ. ಅಂದರೆ ಏನು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರೇನಿದ್ದಾರೆ ಅವರಿಗೆ ಸಹಜವಾಗಿಯೇ ಎಲ್ರಿಗೂ ಕೂಡ ಹಾಸ್ಪಿಟ್ಲ್ಗಳಿಗೆ ಹೋಗಿ ತಮ್ಮ ಆರೋಗ್ಯವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಲಿಕ್ಕೆ ಅವಕಾಶ ಇಲ್ಲದಲೇ ಇರ್ಬೋದು, ಅಥವಾ ಅವರಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲದಲೇ ಇರ್ಬೋದು. ಇಂತಹ ಎಲ್ಲ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಈಗ ಕಾರ್ಮಿಕ ಇಲಾಖೆ ಇಂತಹ ಒಂದು ಕಾರ್ಯಕ್ಕೆ ಮುಂದಾಗಿರೋಂತಹದ್ದು. ಕಾರ್ಮಿಕರು ಏನಿದ್ದಾರೆ ಅವರಿಗೆ ಅವರ ಊರಿನಲ್ಲೇ ಅಥವಾ ಅವರ ಸ್ಥಳಗಳಲ್ಲೇ ಆರೋಗ್ಯ ಚಿಕಿತ್ಸೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕು ಅನ್ನೋಂತಹ ಹಿನ್ನೆಲೆಯಲ್ಲಿ ಇಂತಹ ಒಂದು ಇನೋವೇಟಿವ್ ಆದಂತಹ ಕಾರ್ಯಕ್ರಮವನ್ನು ಮಾಡ್ತಿರೋಂಥದ್ದು. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.